ದಾರ ಇಸ್ರೇಲ್ ಜೊತೆ ಭಾರತ ಸಂಬಂಧ ನೋಡಿ, ಇಸ್ರೇಲ್ ಜೊತೆ ಭಾರತ ಸಂಬಂಧ ಸುಧಾರಿಸ್ತಾ ಇದೆ. ಈ ನಡುವೆ ಪ್ಯಾಲೆಸ್ತೀನ್ ಬಾವುಟ ಹಾರಾಟ ಯಾಕೆ ಅನ್ನುವಂಥ ಪ್ರಶ್ನೆ ಏನು ಅಂತ ಗೊತ್ತಿಲ್ಲ. ನೋಡಿ, ಪ್ಯಾಲೆಸ್ತೀನ್ಗೆ ಮತ್ತು ಇಸ್ರೇಲ್ಗೆ ಅವರ ಕದನ ಇದ್ದಿರ್ಬೋದು. ಪ್ಯಾಲೆಸ್ತೀನ್ ಕೂಡ ನಮ್ಮ ಜೊತೆ ತುಂಬ ಚೆನ್ನಾಗಿದ್ದಿದ್ರೆ ಯಾವತ್ತೂ ಕೂಡ ಪ್ಯಾಲೆಸ್ತೀನ್ ನಮಗೇನು ಲಾಭ ಆಗಲಿಲ್ಲ. ಈ ಹಿಂದೆ ಕೂಡ ಇಂದಿರಾ ಗಾಂಧಿ ಅವರು ಇರುವಾಗ ನಾವೆಲ್ಲ ಪ್ಯಾಲೆಸ್ತೀನ್ ಜೊತೆ ಉತ್ತಮ ಸಂಬಂಧವನ್ನು ಹೊಂದಿದಂಥವ್ರು. ಅವರು ಅರಾಫಾತ್ ಅವರು ಬಂದು ಸಹೋದರಿ ಅಂತೇಳಿ ಇಂದಿರಾ ಗಾಂಧಿಯನ್ನು ಕರೆದದ್ದು ಎಲ್ಲವೂ ಇದೆ, ಇಲ್ಲ ಅಂತಲ್ಲ. ಆದರೆ ಯಾವಾಗ 91ನಲ್ಲಿ ಬಾಂಬ್ ಬ್ಲಾಸ್ಟ್ ಎಲ್ಲ ಆಯಿತೋ, ನಾವು ಪ್ಯಾಲೆಸ್ತೀನ್ ಜೊತೆ ಹೆಚ್ಚೆಚ್ಚು ಇದ್ದದ್ದು ಅದು ಮುಸ್ಲಿಂ ರಾಷ್ಟ್ರವಾಗಿರೋ ಕಾರಣಕ್ಕಾಗಿ. ಈ ಇವರಿದಾರಲ್ಲ, ಯಾರು ಗಲ್ಫ್ ಕಂಟ್ರೀಸ್ಗಳಿದೆಯಲ್ಲ, ಸೌದಿ, ದುಬೈ, ಡ್ಯಾಶ್ ಡ್ಯಾಶ್ ಕೆಲವೆಲ್ಲ, ಇವರಿಂದ ನಮಗೆ ಗಿಟ್ರೋಲ್ಗಳೆಲ್ಲ ಜಾಸ್ತಿ. ಸೊ ಹಾಗಾಗಿ ಅವರ ಜೊತೆ ಸಂಬಂಧಗಳು ಹಾಳಾಗೋದು ಬೇಡ ಅನ್ನೋ ಕಾರಣಕ್ಕಾಗಿ. ಬಟ್ ಇವರಿಂದ ನಮಗೇನು ದೊಡ್ಡ ಪ್ರಮಾಣದಲ್ಲಿ ಲಾಭಗಳಾಗೋಂಗೆ ಕಾಣ್ತಾ ಇಲ್ಲ. ಹಾಗಾಗಿ ನರಸಿಂಹರಾವ್ ಅವರು ಪಾಲಿಸಿ ಚೇಂಜ್ ಮಾಡ್ತಾರೆ, ಪ್ಯಾಲೆಸ್ತೀನಿಂದ ಇಸ್ರೇಲ್ ಕಡೆ ವಾಳಲಿಕ್ಕೆ ಶುರು ಮಾಡ್ತಾರೆ. ಆ ನರೇಂದ್ರ ಮೋದಿ ಅವರು ಬಂದ ನಂತರ A to Z ಇಸ್ರೇಲ್ ಪರ. ಹಾಗಂತ ಪ್ಯಾಲೆಸ್ತೀನ್ ವಿರೋಧಿಗಳು ಅಂತಲ್ಲ, ನಮ್ಮ ಸಂಬಂಧ ಇಸ್ರೇಲ್ ಜೊತೆ ಸುಧಾರಿಸ್ತಾ ಇದೆ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟೇ. ಆಮೇಲೆ ಇವರಿಗೆ ಇದಕ್ಕೆ ಏನು ಅಂತ ಇಲ್ಲ, ಕಾಯನೈ ಪಿಯನೈ ಗ್ಲಾಸ್ ಕೊಡ್ಲಲ್ಲ, ಯಾರೋ ಒಬ್ಬ ಕೈಯಲ್ಲಿ ತಂದು ಕೊಟ್ಟ ಅವನು ಹಿಡ್ಕೊಂಡು ಓಡಾಡದ ಅಷ್ಟೇ. ಓಕೆ, ಆರೋಗ್ಯ ಜ್ಞಾನೇಂದ್ರ ಮಾತಾಡಿದ್ದಾರೆ ಕೂಡ ಇದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಣಗೆರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಸ್ಥಳ. ಅದು ದರ್ಗಾನು ಕೂಡ ಇದೆ. ಭೂತಪ್ಪ ಚೌಡೇಶ್ವರಿ ದೇವಸ್ಥಾನ ಕೂಡ ಒಂದೇ ಕಾಂಪೌಂಡ್ ಒಳಗಿದೆ. 16,000 ಜನ ಪ್ರತಿ ದಿವಸ ಬಂದು ಹೋಗುವಂತ ಒಂದು ಯಾತ್ರಾ ಸ್ಥಳ ಅದು. ನಿನ್ನೆ ದಿನ ಈದ್ ಮಿಲಾದ್ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೀನ್ ಅನ್ನುವಂಥ ಒಂದು ಇದನ್ನ ಹಚ್ಚಿದ್ದಾರೆ, ಫ್ಲೆಕ್ಸ್ ಹಚ್ಚಿದ್ದಾರೆ. ಹಾಗಾಗಿ ಇದು ನೋಡಿದ್ರೆ ಇಡೀ ರಾಜ್ಯದಾದ್ಯಂತ ಕೆಲವು ಭಾಗದಲ್ಲಿ ಹಚ್ಚಿದ್ದಾರೆ. ನನಗೆ ಹಣಗೆರೆ ಹಚ್ಚಿದಾಗ ಸ್ವಲ್ಪ ಗಾಬರಿ ಆಯ್ತು. ಯಾಕಂದ್ರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಣಗೆರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ. ಈಗ ನೇಪಾಳ ಕೂಡ ಹಿಂದೂ ರಾಷ್ಟ್ರವೇ ಆಗಿತ್ತು ಒಂದು ಕಾಲದಲ್ಲಿ. ಅದೀಗ ಜಾತ್ಯತೀತ ರಾಷ್ಟ್ರವಾಗಿದೆ. ಆಯ್ತಾ, ಹೋಗೋದು ಬರೋದಿದೆ ಬಿಟ್ಟರೆ ಅಲ್ಲಿ ನೇಪಾಳಕ್ಕೆ ಏನಾದರೂ ತೊಂದರೆ ಆಯಿತು ಅಂತ ಹೇಳುವಾಗ ನಾವಿಲ್ಲಿ ಬೊಬ್ಬೆ ಹೊಡೆಯೋದಿಲ್ಲ. ಓ ನಮ್ಮ ಹಿಂದೂ ರಾಷ್ಟ್ರಕ್ಕೆ ಏನಾಯಿತು ಅಂತ ಹೇಳಿ, ಅದು ಅವರ ಸಮಸ್ಯೆ. ಹಾಗಂತ ಈಗ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಾಗೆ ವಿಶ್ವಪಾತ್ರತ್ವ ಇರಬಾರ್ದು ಅಂತ ಏನಲ್ಲ. ಮೊದಲು ನಿನ್ನ ಬುಡ ನೋಡ್ಕೋ, ಆಮೇಲೆ ವಿಶ್ವಪಾತ್ರತ್ವ ಅಲ್ವಾ. ಈಗ ನಮ್ಮ ಹತ್ರ ಏನೋ, ಈಗ ನೀನು ಯಾರಿಗಾದ್ರೂ ಮತ್ತೊಬ್ಬರಿಗೆ ಹೆಲ್ಪ್ ಮಾಡಬೇಕು ಅಂತಂದ್ರೆ ನಿಮ್ಮ ಹತ್ರ ಏನೋ ಇರಬೇಕು. ನಿಮ್ಮ ಹತ್ರ ಪುಡಿಗಾಸಿಲ್ಲ, ನೀವು ವಿದ್ಯಾಬದ್ಧನ ಪಕ್ಕದವನಿಗೆ ಕೊಡ್ತೀನಿ ಅದಕ್ಕೆ ಬುದ್ಧಿವಂತಿಕೆ ಅನ್ನಲ್ಲ, ಅದಕ್ಕೆ ಮೂರ್ಖತನ ಅಂತ. ಬನ್ನಿ, ಇದರ ಬಗ್ಗೆ ಭೀಮಾ ನಾಯ್ಕ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಭೀಮಾ ನಾಯ್ಕ, ನೋಡಿ, ಕಳೆದ ಬಾರಿ ಇದು ಬೇಕು ಅಂತಲೇ ಅಲ್ವಾ, ಈಗ ಇವರಿಗೆ ತಾಕತ್ತಿದ್ರೆ ಅಬ್ದುಲ್ ಕಲಾಂ ಅವ್ರದ್ದೊಂದು ಕಟ್ಔಟ್ ಹಾಕ್ಲಿ ನೋಡೋಣ. ಹಾಕ್ಲಿ ಕಟ್ಔಟ್. ಮೌಲಾನಾ ಏನು ಪ್ರಥಮ ಶಿಕ್ಷಣ ಮಂತ್ರಿ ಆಗಿದ್ರಲ್ಲ ಆಜಾದ್ ಅವ್ರದ್ದು ಕಟ್ಔಟ್ ಹಾಕ್ಲಿ ನೋಡೋಣ. ಫಕ್ರುದ್ದೀನ್ ಅಲಿ ಅಹಮ್ಮದ್ ಇದ್ರಲ್ಲ ರಾಷ್ಟ್ರಪತಿಗಳು, ಅವ್ರದ್ದು ಕಟ್ಔಟ್ ಹಾಕ್ಲಿ ನೋಡೋಣ. ಯಾರಾದ್ರೂ ಅದಕ್ಕೆ ಕಿಮ್ಮಕ್ಕಲ್ಲಿ ನೋಡೋಣ, ಯಾರಾದ್ರೂ ಅನ್ಲಿ. ಅದು ಯಾಕೆ ಪ್ಯಾಲೆಸ್ತೀನು ಏನೋ ಔರಂಗಜೇಬು ಅವರೇ ಕಾಣೋದು? ಎಂತೆಂಥ ಮುಸ್ಲಿಂ ನಾಯಕರಿದ್ದಾರೆ ಭಾರತದಲ್ಲಿ, ಎಂತೆಂಥ ಮುಸ್ಲಿಂ ನಾಯಕರು ಭಾರತಕ್ಕೆ ಕೊಟ್ಟಂಥ ಕೊಡುಗೆಗಳಿದೆ. ಕಳೆದ ಬಾರಿ ಔರಂಗಜೇಬು, ಈ ಸಾರಿ ಪ್ಯಾಲೆಸ್ತೀನು. ಆಮೇಲೆ ಅದಕ್ಕಿಂತಲೂ ನನಗೆ ಭಾಳ ಆಶ್ಚರ್ಯ ಅನಿಸೋದೇನು ಅಂತಂದರೆ, ಈಗ ಈದ್ ಮೊನ್ನೆ ಮುಗಿದಿದೆ, ಈದ್ ಮಿಲಾದ್ ಮುಗಿದಿದೆ. ಅವರಿಗೆ ಅವಕಾಶ ಸಿಕ್ತೋ ಇಲ್ಲೋ ಗೊತ್ತಿಲ್ಲ, ಕೊಡಬೇಕಾಗಿತ್ತು, ಕೊಡಲೇಬೇಕಾದ್ರಲ್ಲಿ ಅವರ ಇಷ್ಟ ಇದ್ರೆ. ಆಮೇಲೆ ಗಣೇಶೋತ್ಸವ ಆದರೆ 1 ತಿಂಗಳು ನಂತರ, 2 ತಿಂಗಳ ನಂತರ ಹೀಗೆಲ್ಲ ಇರ್ತದೆ. ನಾವು ಅದನ್ನು ಹೆಂಗೆ ಇಡ್ತೀವಿ ಅಂತೇಳಿ. ಈ ಈದ್ ಮಿಲಾದ್ ಮೆರವಣಿಗೆ ಕೂಡ ಮುಂದೂಡಲ್ಪಡುತ್ತಾ ನನಗೆ ಗೊತ್ತಿಲ್ಲ. ಅದು ಭೀಮಾ ನಾಯ್ಕ ಅವಕಾಶ ಕೊಟ್ಟಿಲ್ಲ ಅಂತ ಮುಂದೂಡಿದ್ದಾರಾ? ಅಲ್ಲ, ಅವ್ರು ಮಾಡಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಈಗ ನಾವು ಎರಡೆರಡು ಮಾತಾಡೋಂಗಿಲ್ಲ. ಈಗ ಮಂಡ್ಯದಲ್ಲಿ ನಾವು ಕೇಳಿದ್ವಿ, ಗಣೇಶೋತ್ಸವಕ್ಕೆ ಅವಕಾಶ ಕೊಡುವಂಥ ಸಂದರ್ಭದಲ್ಲಿ ಅಥವಾ ಮಸೀದಿ ಮುಂದೆ ಹೋಗುವಾಗ ನಾನು ಹೇಳಿದ್ದೆ ಅವಕಾಶ ಕೊಡಬೇಕು. ಈಗ ಈದ್ ಮಿಲಾದಲ್ಲಿ ಅವರು ಮೆರವಣಿಗೆ ಹೋಗ್ತಾ ಇರೋದಂದ್ರೆ ಅವಕಾಶ ಕೊಡಬೇಕು, ಎರಡು ಕೊಡಬೇಕು. ಒಂದು ವೇಳೆ ಅಲ್ಲಿ ದೇವಸ್ಥಾನದ ಮುಂದೆ ಹೋಗ್ತಾ ಇದ್ರು ಅಲ್ಲಿ 25 ಪೊಲೀಸ್ ಜಾಸ್ತಿ ಹಾಕಬೇಕು, ಅವ್ರಿಗೆ ಎಚ್ಚರಿಕೆ ಕೊಡಬೇಕು. 2 ನಿಮಿಷ ಹೋಗ್ತಾ ಇರಬೇಕು ಅಂತೇಳಿ. ನಾನು ಮೊನ್ನೆ ಕೂಡ ಅದನ್ನು ಹೇಳಿದೆ, 2 ನಿಮಿಷ ಹೋಗ್ತಾ ಇರಬೇಕು ಅಂತೇಳಿ. ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಪೊಲೀಸರ ಕೈಯಲ್ಲಿದೆ. ಆದರೆ ಕೆಣಕೋದಿದೆಯಲ್ಲ, ಕೆಣಕೋದನ್ನು ಕೂತ್ಕೊಳ್ತಾ
ಇರೋದಕ್ಕೆ ಭಾರತ ತುಂಬ ಬದಲಾಗಿದೆ. ಎಸ್ ಭೀಮಾ ನಾಯಕ್, ಏನು ರಿಪೋರ್ಟ್ ಅಲ್ಲಿಂದ? ಎಸ್ ಜಯಪ್ರಕಾಶ್ ಶೆಟ್ಟಿ, ಏನು ಅಂದರೆ ಮಲೆನಾಡಲ್ಲಿ ಒಂದೆಡೆ ಮುಸ್ಲಿಂ ಬಾಂಧವರು ಒಂದು ಸೌಹಾರ್ದತೆಯ ಸಂದೇಶವನ್ನು ಸಾರಲಿಕ್ಕೆ ಹೊರಟಿರುವಂಥದ್ದು, ಇನ್ನೊಂದೆಡೆ ಈ ರೀತಿಯ ಕೆಲವೊಂದು ಕಿಡಿಗೇಡಿಗಳು ಪ್ಯಾಲೆಸ್ಟೈನ್ ಪರವಾಗಿ ಈ ಫ್ಲೆಕ್ಸನ್ನು ಹಾಕಿರುವಂಥದ್ದು. ಏನು ಅಂದರೆ ಈದ್ ಮಿಲಾದನ್ನು ಈ ಬಾರಿ 22ಕ್ಕೆ ಶಿವಮೊಗ್ಗದಲ್ಲಿ ಮುಂದೂಡಿರುವಂಥದ್ದು. ಏನಕ್ಕಂದರೆ ಪ್ರತಿ ಬಾರಿಯೂ ಈದ್ ಮಿಲಾದ್ ಮತ್ತು ಏನು ಗಣಪತಿ ವಿಸರ್ಜನಾ ಮೆರವಣಿಗೆ ಎರಡೂ ಒಂದೇ ಸಲ ಕಳೆದ 2-3 ವರ್ಷಗಳಿಂದ ಒಂದೇ ದಿನಾಂಕದಲ್ಲಿ ಬರ್ತಿರೋದ್ರಿಂದ ಹಿಂದೂ ಮುಸ್ಲಿಂ ಬಾಂಧವರೆಲ್ಲರೂ ಕೂತು ಚರ್ಚೆಯನ್ನು ಮಾಡಿ ಮೊದಲು ಗಣೇಶ ವಿಸರ್ಜನೆಗೆ ಅನುಮತಿಯನ್ನು ಕೊಟ್ಟಿರುವಂಥದ್ದು. ಈಗ ಮತ್ತೆ 22ಕ್ಕೆ ಶಿವಮೊಗ್ಗದಲ್ಲಿ ಈದ್ ಮಿಲಾದ್ ಮೆರವಣಿಗೆ ಅದ್ದೂರಿ ಸಹ ನಡೆಯುತ್ತೆ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಏನು ಹಣಗೆರೆ ಕಟ್ಟೆ ಶಿವಮೊಗ್ಗ ಜಿಲ್ಲೆಯ ಒಂದು ಭಾವೈಕ್ಯತೆಯ ಸ್ಥಳ. ಇಲ್ಲಿ ಎರಡೂ ಧರ್ಮದ ದೇವಾಲಯಗಳು ಇರುವಂಥದ್ದು. ಒಂದು ದರ್ಗಾ ಇದೆ, ಇನ್ನೊಂದು ಭೂತಪ್ಪ ಅನ್ನುವಂಥ 2 ದೇವಾಲಯಗಳಿದ್ದಾವೆ. ಪ್ರತಿನಿತ್ಯವೂ ಇಲ್ಲಿ ಸಾವಿರಾರು ಜನರು ಬರ್ತಾರೆ, ಭಾವೈಕ್ಯತೆಯ ಪಾಠವನ್ನು ಹೇಳ್ತಾರೆ, ಅವರ ಭಕ್ತಿಯನ್ನು ಸಮರ್ಪಿಸ್ತಾರೆ. ಆದರೆ ಈ ಸ್ಥಳದಲ್ಲಿ ಈಗ ಮುಜರಾ ಇಲಾಖೆಗೆ ಒಳಪಟ್ಟಿರುವಂಥ ಸ್ಥಳ ಇದಾಗಿರುವಂಥದ್ದು. ಆದರೆ ಈ ಸ್ಥಳದಲ್ಲಿ ಈಗ ಕೆಲವೊಂದು ಕಿಡಿಗೇಡಿಗಳು ಏನು 16ನೇ ತಾರೀಕು ಸೆಪ್ಟೆಂಬರ್ 16ನೇ ತಾರೀಕು ಪ್ಯಾಲೆಸ್ಟೈನ್ ಪರವಾಗಿ ಒಂದು ಫ್ಲೆಕ್ಸನ್ನು ಹಾಕಿರುವಂಥದ್ದು. ಈ ಫ್ಲೆಕ್ಸ್ ಹಾಕಿರುವುದು ಗಮನಕ್ಕೆ ಬಂದ ತಕ್ಷಣ ಏನು ಮಾಳೂರಿನ ಪೊಲೀಸರು ಅದನ್ನು ತೆರವುಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದಾದ ನಂತರದಲ್ಲಿ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತನ್ನು ಸಹ ಆಯೋಜನೆ ಮಾಡಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಗೃಹ ಸಚಿವರಾಗಿರುವಂಥ ಆರಗ ಜ್ಞಾನೇಂದ್ರ ಅವರು ಈಗಾಗಲೇ ಏನು ಶಿವಮೊಗ್ಗ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂಥ JK ಮಿಥುನ್ ಕುಮಾರ್ ಅವರಿಗೆ ಪತ್ರವನ್ನು ಬರೆದಿರುವಂಥದ್ದು ಮತ್ತು ಸರ್ಕಾರವನ್ನು ಒತ್ತಾಯ ಮಾಡಿರುವಂಥದ್ದು. ಏನಕ್ಕೆ ಅಂದರೆ ಇಲ್ಲಿ ಪ್ರಮುಖವಾಗಿ ನಾವು ಮಲೆನಾಡಲ್ಲಿ ಈ ರೀತಿಯ ಸೂಕ್ಷ್ಮ ಘಟನೆಗಳನ್ನು ಏಕೆ ಸಾಕಷ್ಟು ಏನು ತುಂಬ ಇದರಿಂದ ನೋಡಬೇಕಾಗುತ್ತೆ ಅಂದರೆ, ಏನಕ್ಕಂದರೆ ಕುಕ್ಕರ್ ಬ್ಲಾಸ್ಟ್ ಪ್ರಕರಣ. ಎಸ್ ಥ್ಯಾಂಕ್ ಯು. ನೋಡಿ, ಇದು ಒಂಥರ ಕೆಣಕುವಂಥದ್ದು. ಆಗ ಅವರು ಎಲ್ಲ ಕಡೆ ಆಗಿದ್ದದೆ ನಾಗಮಂಗಲ. ಈಗ ನಾನು ಹೇಳಿದೆ, ಗಣೇಶೋತ್ಸವ ಅಥವಾ ಈದ್ ಮಿಲಾದ್ ಯಾಕೆ ಮಾಡ್ತೀವಿ ನಾವು ವರ್ಷಕ್ಕೊಮ್ಮೆ? ಎಲ್ಲ ಒಂದು ನಮ್ಮ ವರ್ಷದಲ್ಲಿ ಎಲ್ಲ ಆ ಕಡೆ ಈ ಕಡೆ ಎಲ್ಲ ದುಡಿದು ದಣಿವಾರಿಸ್ಕೊಂಡ ನಂತರ ಆ ಹಬ್ಬದ ಸಂಭ್ರಮ, ಎಲ್ಲರೂ ಮಂದಿ ಎಲ್ಲ ಮನೆಗಳಲ್ಲಿ ಮುಸ್ಲಿಮರ ಹಬ್ಬಗಳಿದ್ರೆ ಬಿರಿಯಾನಿ, ಆಯ್ತಾ, ಅವರ ಫ್ರೆಂಡ್ಸ್ಗಳಿದ್ರೆ ಮತ್ತೊಂದು ಖುಷಿಯಲ್ಲಿ ಫ್ರೆಂಡ್ಸ್ಗಳು ಬರೋದು ಹೋಗೋದು. ಅಲ್ಲಿ ಸಮ್ ಟೈಮ್ಸ್ ಹಿಂದೂಗಳು ಇರ್ತಾರೆ, ಮುಸಲ್ಮಾನರು ಇರ್ತಾರೆ. ಗಣೇಶೋತ್ಸವೇನು ಅದು ಅಷ್ಟೇ, ವರ್ಷಕ್ಕೊಮ್ಮೆ ಸಂಭ್ರಮ, ಎಲ್ಲ ಮನೆಗಳಲ್ಲಿ ಫುಲ್ ಕಡುಬು ಗಿಡುಬು ಅದೆಲ್ಲ ಮಾಡಿಕೊಂಡು ಗಣೇಶೋತ್ಸವ ನಾನ್ ವೆಜ್ ತಿನ್ನೋರು ಮರುದಿವಸ ಏನಾದರೂ ನಾನ್ ವೆಜ್ ಮಾಡಿಕೊಂಡು ಅವತ್ತು ನಾನ್ ವೆಜ್ ಎಲ್ಲ ಮಾಡದೆ ಏನೋ ಒಂದು ಸಂಭ್ರಮಿಸ್ತಾ ಇರ್ತಾರೆ. ಆಗ ಅಲ್ಲಿ ಕೂಡ ಕೆಲವು ಮುಸ್ಲಿಮ್ಸ್ ಫ್ರೆಂಡ್ಸ್ಗಳು ಬರ್ತಾರೆ, ನಮಗೆ ಕಡುಬಿಲ್ವಾ ಅಂತ ಕೇಳ್ತಾರೆ, ಯಾಕಂದ್ರೆ ಅವರಿಗೆ ಬಿರಿಯಾನಿ ತಿಂದು ಸಾಕಾಗಿರ್ತದೆ, ಆಯ್ತಾ. ಇದೆಲ್ಲ ನಡೀತಾ ಇರ್ತದೆ. ಸೊ ಅವ್ರಿಗಾಗಿರುವಂಥದ್ದು ಈದ್ ಮಿಲಾದ್ ಆಗಲಿ ಅಥವಾ ಗಣೇಶೋತ್ಸವ ಆಗಲಿ, ಈ 10% ಕೆಲವಿರ್ತಲ್ಲ, ಆ ಕಡೆ ಇರ್ತವೆ ಈ ಕಡೆ ಇರ್ತವೆ, ಅವುಗಳ